ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರುವ ಕೆಲವರು ಇಲ್ಲದಿರುವ ವ್ಯಕ್ತಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲದಿರುವ ಯುವತಿಯ ಪಾತ್ರವನ್ನ ಕ್ರಿಯೇಟ್ ಮಾಡಿ ಆಕೆ ನಿಗೂಢವಾಗಿ ಸತ್ತಿದ್ದಾಳೆ ಅಂತ ಸುಳ್ಳು ಕತೆ ಕಟ್ಟಲಾಗಿದೆ ಎನ್ನುವ ವಿಚಾರ ಚರ್ಚೆ ಆಗ್ತಿದೆ. ಸುಜಾತಾ ಭಟ್ ಎನ್ನುವವರು ತಮಗೆ ಇಲ್ಲದ ಮಗಳನ್ನೇ ಕ್ರಿಯೇಟ್ ಮಾಡಿ ಆ ಪಾತ್ರಕ್ಕೆ ಅನನ್ಯ ಭಟ್ ಅಂತ ಹೆಸರಿಟ್ಟು ಕಟ್ಟುಕತೆ ಹೇಳಿರುವ ಆರೋಪ ಕೇಳಿಬಂದಿದೆ. ನಿಗೂಢ ಸಾವು ಅಂತ ಹೇಳಿಕೊಂಡು ಅನನ್ಯ ಭಟ್ ಎನ್ನುವ ಹೆಸರಲ್ಲಿ ಬೇರೆ ಯುವತಿಯ ನಕಲಿ ಫೋಟೋವನ್ನ ಬಿಡುಗಡೆ ಮಾಡಿರುವುದು ಈ ಪ್ರಕರಣಕ್ಕೆ ಮತ್ತಷ್ಟು ಗಂಭೀರ ತಿರುವು ನೀಡಿದೆ. ಇದೇ ನಕಲಿ ಫೋಟೋ ಇಟ್ಕೊಂಡು ಯೂಟ್ಯೂಬರ್ ಸಮೀರ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪಿಸಿದ್ದಾನೆ ಎನ್ನುವ ಆರೋಪ ಬಲವಾಗಿ ಕೇಳಿಬರುತ್ತಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಪ್ರಮುಖ ದೂರುದಾರರಾಗಿರುವ ಸುಜಾತಾ ಭಟ್ ಅವರು ತಮಗೆ ಅನನ್ಯ ಭಟ್ ಎಂಬ ಪುತ್ರಿ ಇದ್ದು ಆಕೆಯು ಧರ್ಮಸ್ಥಳದಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ, ಅತ್ಯಾಚಾರವಾಗಿ ಕೊಲೆಯಾಗಿರಬಹುದು ಎನ್ನುವ ಶಂಕೆಯು ಆಕೆ ವ್ಯಕ್ತಪಡಿಸಿದ್ರು. ಇವಳೇ ನನ್ನ ಮಗಳು, ಈಕೆಯ ಹೆಸರು ಅನನ್ಯ ಭಟ್ ಅಂತ ಮೊನ್ನೆಯಷ್ಟೇ ವಕೀಲರ ಸಮ್ಮುಖದಲ್ಲಿ ಸುಜಾತಾ ಭಟ್ ಫೋಟೋ ಬಿಡುಗಡೆ ಮಾಡಿದ್ರು. ನನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ, ಹುಡುಕಿ ಕೊಡಿ ಅಂತ ಸುಜಾತಾ ಭಟ್ ಹೇಳಿಕೆ ವೈರಲ್ ಆಗಿತ್ತು. ನಂತರ ಸುಜಾತಾ ಭಟ್ ಅವರಿಗೆ ಮಕ್ಕಳೇ ಇಲ್ಲ ಎನ್ನುವ ಮಾಹಿತಿಯನ್ನ ಸುಜಾತಾ ಭಟ್ ಅವರ ಭಾವ ಮಹಾಬಲೇಶ್ವರ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಜೊತೆಗೆ ಇವರನ್ನು ಹತ್ತಿರದಿಂದ ನೋಡಿರುವ ನೆರೆಹೊರೆಯವರು ಕೂಡ ಹೇಳೋ ಪ್ರಕಾರ ಅವರಿಗೆ ಮಕ್ಕಳೇ ಇರಲಿಲ್ಲ, ನಾಯಿಗಳನ್ನೇ ಮಕ್ಕಳಂತೆ ಸಾಕ್ತಿದ್ರು ಅಂತ ಮಾಹಿತಿ ನೀಡಿದ್ದಾರೆ. ಆದರೆ ಸುಜಾತಾ ಭಟ್ ಮಾತ್ರ ಪೊಲೀಸರ ಮುಂದಾಗ್ಲಿ ಮಾಧ್ಯಮಗಳ ಮುಂದಾಗ್ಲಿ ತಾವು ನೀಡಿರುವ ಹೇಳಿಕೆಗಳು ಸರಿಯಾಗಿವೆ, ನಮ್ಮ ಮಗಳು ನಾಪತ್ತೆಯಾಗಿದ್ದು ನಿಜ, ಇತರ ದುರ್ದೈವಗಳಂತೆಯೇ ಆಕೆಯು ಅತ್ಯಾಚಾರಕ್ಕೀಡಾಗಿ ಕೊಲೆಯಾಗಿರಬಹುದು ಎಂಬ ಅನುಮಾನ ನನಗಿದೆ, ಹಾಗಾಗಿ ನಾನು ಕಾನೂನು ಹೋರಾಟ ಮಾಡಿದ್ದೆ ಅಂತ ಹೇಳಿಕೊಂಡಿದ್ದಾರೆ. ಜೊತೆಗೆ ನಾನು ಹೇಳಿರುವುದೆಲ್ಲವೂ ಸತ್ಯ, ಅನನ್ಯ ಭಟ್ ಫೋಟೋವನ್ನೇ ನಾನು ತೋರಿಸಿದ್ದೇನೆ, ನನಗೆ ಮಕ್ಕಳಿದ್ದಾರೆ, ಅನಿಲ್ ಭಟ್ ಎಂಬುವರ ಜೊತೆ ನಾನು ವಿವಾಹವಾಗಿದ್ದೆ, ನಮ್ಮಿಬ್ಬರಿಗೆ ಜನಿಸಿದ ಮಗಳೇ ಈ ಅನನ್ಯ ಭಟ್, ಇನ್ನು ವಾಸಂತಿ ಯಾರು ಎಂಬುದು ನನಗೆ ಗೊತ್ತಿಲ್ಲ, ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಸುಜಾತಾ ಭಟ್ ಬಹಿರಂಗ ಮಾಡಿರುವ ಅನನ್ಯ ಭಟ್ ಎನ್ನುವ ಯುವತಿಯ ಫೋಟೋ ಯಾರದ್ದು ಎನ್ನುವ ಪ್ರಶ್ನೆ ಹಲವರನ್ನ ಕಾಡ್ತಿತ್ತು. ಇದೀಗ ಅನನ್ಯ ಭಟ್ ಅಂತ ಹೇಳಲಾಗುತ್ತಿರುವ ಮಹಿಳೆಯ ನಿಜವಾದ ಹೆಸರು ವಾಸಂತಿ ಎನ್ನಲಾಗಿದೆ. ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿದ್ದ ಸುಜಾತಾ ಭಟ್ ಬೆಂಗಳೂರಿನ ರಂಗಪ್ರಸಾದ್ ಎಂಬುವರ ಮನೆಯಲ್ಲಿ ಕೇರ್ ಟೇಕರ್ ಆಗಿದ್ರು. ಈ ರಂಗಪ್ರಸಾದ್ ಎಂಬುವರ ಸೊಸೆಯೇ ವಾಸಂತಿ ಅನ್ನೋ ಸುದ್ದಿ ಈಗ ಹರಿದಾಡುತ್ತಿದೆ. ಈ ರಂಗಪ್ರಸಾದ್ ಅವರು ಇದೇ ಜನವರಿಯಲ್ಲಿ ನಿಧನರಾಗಿದ್ರು. ರಂಗಪ್ರಸಾದ್ ಅವರಿಗೆ ಶ್ರೀವತ್ಸ ಎನ್ನುವ ಒಬ್ಬ ಮಗನಿದ್ದ. ಶ್ರೀವತ್ಸ ಅವರಿಗೆ ವಾಸಂತಿ ಎನ್ನುವರ ಜೊತೆಗೆ ಮದುವೆಯಾಗಿತ್ತು. ವಾಸಂತಿಯವರು 2007ರಲ್ಲಿ ಮೃತಪಟ್ಟಿದ್ರು. ಶ್ರೀವತ್ಸ ಅವರು ಕೂಡ 2015ರಲ್ಲಿ ಮೃತಪಟ್ಟಿದ್ರು. ಹೀಗಾಗಿ 2007ರಲ್ಲಿಯೇ ನಿಧನರಾಗಿರುವ ವಾಸಂತಿಯವರಿಗೆ ಹೇಳಿಕೊಳ್ಳುವಂತಹ ಸಂಬಂಧಿಕರು ಯಾರೂ ಇಲ್ಲ. ಇದೇ ಕಾರಣಕ್ಕೆ ವಾಸಂತಿ ಫೋಟೋ ಬಳಸಿದರೆ ಯಾರು ಕೂಡ ಪ್ರಶ್ನೆ ಮಾಡೋರಿರೋದಿಲ್ಲ ಎನ್ನುವ ಕಾರಣಕ್ಕೆ ಅವರು ಫೋಟೋವನ್ನ ಬಳಸಿಕೊಂಡು ಸುಜಾತಾ ಭಟ್ ಮತ್ತು ಯೂಟ್ಯೂಬರ್ ಸಮೀರ್ ತಂತ್ರ ಮಾಡಿ ಕತೆ ಕಟ್ಟಿದ್ರು ಎನ್ನುವ ಆರೋಪ ಬಂದಿದೆ. ನನ್ನ ಮಗಳು ಅನನ್ಯ ಭಟ್ ಮಣಿಪಾಲದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿದ್ದು 2003ರಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾಗ ಕಾಣೆಯಾಗಿದ್ಲು. ಈ ಬಗ್ಗೆ ದೂರು ನೀಡಲು ಹೋದಾಗ ಅಂದಿನ ಪೊಲೀಸರು ದೂರು ದಾಖಲಿಸಿಕೊಂಡಿರಲಿಲ್ಲ. ನನಗೆ ಧರ್ಮಸ್ಥಳದಲ್ಲಿ ಹೊಡೆಯಲಾಗಿತ್ತು ಎಂದೆಲ್ಲ ಸುಜಾತಾ ಭಟ್ ಆರೋಪ ಮಾಡಿದ್ರು. ಆದರೆ ಸದ್ಯಕ್ಕೆ ಅನನ್ಯ ಎನ್ನುವ ಯುವತಿಯೇ ಇಲ್ಲ ಎನ್ನುವ ಸುದ್ದಿ ಹರಿದಾಡ್ತಿದೆ. ಇದಕ್ಕೆ ಸುಜಾತಾ ಭಟ್ ಮತ್ತು ಯೂಟ್ಯೂಬರ್ ಸಮೀರ್ ಉತ್ತರ ನೀಡಬೇಕಾಗಿದೆ. ಸೂಕ್ತ ಸಾಕ್ಷ್ಯಾಧಾರಗಳನ್ನ ಒದಗಿಸದೆ ಹೋದರೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುವ ಕೆಲಸಕ್ಕೆ ಕೈ ಹಾಕಿ ಸುಳ್ಳು ಸುದ್ದಿ ಬಿತ್ತರಿಸಿದ್ದಕ್ಕಾಗಿ ಸಮೀರ್ಗೆ ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಒಟ್ಟಾರೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಬೆನ್ನತ್ತಿರುವ ಎಸ್ಐಟಿಗೆ ದಾಖಲಾಗ್ತಿರುವ ಪ್ರಕರಣಗಳು ಗೊಂದಲ ಮೂಡಿಸುತ್ತವೆ. ಸತ್ಯ ಒಂದಲ್ಲ ಒಂದು ದಿನ ಬಹಿರಂಗವಾಗುವ ಭರವಸೆ ಎಲ್ಲರಿಗೂ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.